ಅಧಿಕೃತವಾಗಿ ನಾವು ಪೂಜಾ ಮಾಡಿಲ್ಲ ಮೇಡಮ್ ಸರಿಯಾಗಿ ಮಾತಾಡ್ರಿ. ಏನ್ ನಮ್ಮ ಅಪ್ಪನ ಆಸ್ತಿ ಅಲ್ಲ, ನೀವು ಪೂಜಾ ಸಾರ್ವಜನಿಕರ ಆಸ್ತಿ. ನೀವು ಪೂಜಾ ಮಾಡಿಲ್ಲ ಅಂತ ನೀವು ಹೇಳ್ತಾರೆ. ಪೂಜಾಕ್ ಬಂದ ದೊಡ್ಡ ಬೋರ್ಡ್ ಹಾಕಿರ ನೀವು ಅಲ್ಲೇ. ಅಧಿಕೃತವಾಗಿ ನಾವು ಪೂಜಾ ಮಾಡಿಲ್ಲ ಅಧಿಕೃತವಾಗಿ ನಾವು ಪೂಜಾ ಮಾಡಿಲ್ಲ ಸರ್. ಪೂಜಾ ಮಾಡಕತ್ತೀವಿ ಅಂತ ಹೇಳಿಲ್ಲ. ಅವ್ರ ಕಾಂಟ್ರಾಕ್ಟ್ ತಗೊಂಡ್ ಮಾಡ್ಯಾರ. ಕಿತ್ತೂರು ನಗರದಲ್ಲಿ ನಡೆದ ಆಯುಷ್ಮಾನ್ ಯೋಜನೆಯ ಅಡಿಗಲ್ಲು ಸಮಾರಂಭದಲ್ಲಿ ಶಿಷ್ಟಾಚಾರ ಹಾಗೂ ಪ್ರೋಟೋಕಾಲ್ ಉಲ್ಲಂಘನೆಯಾಗಿದೆ ಎಂದು ಆರೋಪಿಸಿ ಕಿತ್ತೂರು ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ತಾಲೂಕು ಆರೋಗ್ಯಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ಕೈಗೊಂಡ ಘಟನೆ ಬೈಲಹೊಂಗಲ ನಗರದಲ್ಲಿ ನಡೆದಿದೆ. ಎಲ್ಲಿಯವರೆಗೂ ಹೋರಾಟ, ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ ಆರೋಗ್ಯ ಇಲಾಖೆಗೆ, ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ ಆರೋಗ್ಯ ಸಿಬ್ಬಂದಿಗಳಿಗೆ, ರಾಷ್ಟ್ರ ಟಿಎಚ್ಒಗೆ, ರಾಷ್ಟ್ರ ಟಿಎಚ್ಒಗೆ, ಕಿತ್ತೂರು ಶಾಸಕರ ಕೈಗೊಂಬೆಯಾದ ಆರೋಗ್ಯ ಇಲಾಖೆಗೆ. ಪ್ರತಿಭಟನಾಕಾರರ ಹೇಳಿಕೆಯ ಪ್ರಕಾರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಭಾಗಿತ್ವದ ಯೋಜನೆಯ ಕಾರ್ಯಕ್ರಮದಲ್ಲಿ ಪಾಲಿಸಬೇಕಾದ ಪ್ರೋಟೋಕಾಲ್ ಅನ್ನು ಉದ್ದೇಶಪೂರ್ವಕವಾಗಿ ರಾಜಕೀಯ ಒತ್ತಡಕ್ಕೆ ಮಣಿದು ಅಧಿಕಾರಿಗಳು ಕಡೆಗಣಿಸಿದ್ದಾರೆ ಎಂದು ಆರೋಪಿಸಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲಾ ರೆಡಿ ಮಾಡಿ ಟೆಂಡರ್ ಹಾಕಿ ಕಾಂಟ್ರಾಕ್ಟರ್ ಕಡ್ದಾಗ ಆನ್ಲೈನ್ ಕಾಂಟ್ಯಾಕ್ಟ್ ಹಾಕ್ತಾನ. ಆ ಕಾಂಟ್ರಾಕ್ಟರ್ ಬಂದಾಗ ನೀವು ಪ್ರೋಟೋಕಾಲ್ ಪ್ರಕಾರ ತಾಲೂಕ್ ಪಂಚಾಯತಿ ಮೆಂಬರ್ ಇರ್ಲಿ, ಜಡ್ಪಿ ಮೆಂಬರ್ ಇರ್ಲಿ, ML ಇರ್ಲಿ, MP ಇರ್ಲಿ, ಎಲ್ಲಾರನು ಕರಿಬೇಕು ನೀವು. ಒಂದ್ ಸೆಕೆಂಡ್ ಎಲ್ಲಾ ರೆಡಿ ಮಾಡಿ ಕ್ಯಾಸ್. ಒಂದ್ ಸೆಕೆಂಡ್ ತಿಳ್ಕೊರಿ ಮೇಡಮ್, ನೀವು ಹಾಳು ಮಾತಾಡ್ಬೇಡ್ರಿ. ನಾ ಹೇಳೋದ ಕೇಳ್ರಿ. ನೀವ್ ಏನ್ ರಾಜಕೀಯ ಮಾಡತ್ತಾರಲ್ಲ, ನೀವೇನ್ ಕಾಂಗ್ರೆಸ್ ಏಜೆಂಟ್ ಅಲ್ಲ. ನೀವು ನಿಮ್ ಆಫೀಸ್ ಬೇಕಾದ್ರೆ ಕಾಂಗ್ರೆಸ್ ಆಫೀಸ್ ಅಂತ ಬೋರ್ಡ್ ಹಾಕೋರಿ. ಅಲ್ಲಿ ನಿಮ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಆಯ್ತಾ, ಅಲ್ಲೇ ಕಾಂಗ್ರೆಸ್ ಆಫೀಸ್ ಅಂತ ಬೋರ್ಡ್ ಹಾಕೋರಿ. ಪ್ರತಿಭಟನೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಕೆಲ ಕಾಲ THO ಕಚೇರಿ ಆವರಣದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಆರೋಗ್ಯ ಇಲಾಖೆಯ ಅಸಿಸ್ಟೆಂಟ್ ಇಂಜಿನಿಯರ್ ಆದ ನಾಜರಿನ್ ಶೇಖ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಪ್ರತಿಭಟನಾಕಾರರು ಸ್ಥಳಕ್ಕೆ ಬರುವಂತೆ ಒತ್ತಾಯಿಸಿ ಧರಣಿ ನಡೆಸಿದ್ರು. ಬಳಿಕ ಒತ್ತಡಕ್ಕೆ ಮಣಿದ ಅಧಿಕಾರಿ ನಾಜರಿನ್ ಶೇಖ್ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದರು. ಪ್ರತಿಭಟನಾಕಾರರ ಹೇಳಿಕೆಯ ಪ್ರಕಾರ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಕಾರ್ಯಕ್ರಮಕ್ಕೆ ಮರು ದಿನಾಂಕ ನಿಗದಿಪಡಿಸುವ ಕುರಿತು ಸ್ಥಳೀಯ ಸಂಸದರಿಗೆ ಮನವಿ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಇದಾದ ಬಳಿಕ ಪ್ರತಿಭಟನಾಕಾರರು ತಮ್ಮ ಧರಣಿ ಹಾಗೂ ಪ್ರತಿಭಟನೆಯನ್ನ ಹಿಂಪಡೆದರು. ವರದಿ ಮಂಜುವಡ್ಡರ, ಕಿತ್ತೂರು. ನಾವು ಪೂಜಾ ಮಾಡಿಲ್ಲ. MLA ಸರ್ ಹೇಳಿದ ಮೇಲೆ ನಾವು ಬಂದಿದ್ ಮಾಡೀವಿ. ಪ್ರೋಟೋಕಾಲ್ ಪ್ರಕಾರ ನಾವ್ ಏನೂ ಮಾಡಿಲ್ಲ. ಇವ್ರು ಸರ್ ಕಿತ್ತೂರು MLA ಅವ್ರು ಬಂದಿದ್ರು, ಅವ್ರು ಬಂದ್ ಮಾಡ್ಯಾರ. ಅವ್ರ ಕರೆದ ಮೇಲೆ ನಾವು ಹೋಗ್ಲೇಬೇಕು ಸರ್. ಯಾರು ಇರ್ಲಿ, ನಾವು ಎಲ್ಲದಕ್ಕೂ ಒಂದೇ ಸರ್. DHO ಸರ್ ಜೋಡಿನೂ ಮಾತಾಡ್ತೇವಿ. ಹಿಂಗಾಗೈತಿ ಸರ್, ಪೂಜಾ ಆಗೈತಿ. ಮತ್ ನಾವು ಇವ್ರಿಗೆ MP ಸರ್ಗೂ ಮಾತಾಡ್ತೀವಿ. ಮಾತಾಡಿ ಅವ್ರ ಸಾಹೇಬ್ರು ಡೇಟ್ ಯಾವಾಗ ಕೊಡ್ತಾರ ಅವಾಗ ಮತ್ತೊಂದ್ಸಲ ಪೂಜಾ ಮಾಡ್ತೀವಿ. ಹೌದ್, ಮಿಸ್ಟೇಕ್ ಆಗಿತ್ ಬಿಡಿ. ಈಗ ಹೋಗಿಲ್ಲ, ಈಗ ನೀವೇನ್ ಹೇಳಾಕ್ತೀರಿ? ಹೋರಾಟ ಸರ ಎಲ್ಲಾರು ಹೊರಗೆ ಬಂದ್ಬಿಟ್ರಿ. ಅಂದ್ರೆ ಈಗ ಏನಂದ್ರೆ ನಾವೈತಿ ನೀನ್ ಲೆಟರ್ ಕೊಟ್ಟವ್ರೆ. ಈಗ DHO ಸಾಹೇಬ್ರಾತು, ಅದಕ್ಕೆ ಸಂಬಂಧಪಟ್ಟ ಏನ್ ಇಂಜಿನಿಯರಿಂಗ್ ಇಲಾಖೆ ಐತಲ್ರಿ, ಅಂದ್ರೆ ಅವ್ರೆಲ್ಲಾ ಬರೋ ಮಟ ನೀವ್ ಹೊರಗೆ ಬಂದ್ಬಿಡ್ರಿ. ಎಲ್ಲ ಸ್ಟಾಪ್ ಇಲ್ಲ ಮತ್ತೆ DC ಸಾಹೇಬ್ರಾದ್ರು ನಿಮ್ಗೆ ಸೋಕಾಸ್ ನೋಟಿಸ್ ಎಲ್ಲರಿಗೂ ಕೊಟ್ಟಾರೆ. ಮತ್ ಹೊಳ್ಳೆ ನಿಮ್ದು ಆ ಕಡೆ ಏನು ರಿಪ್ಲೈ ಬಂದಿಲ್ಲ.
ಅದಕ್ಕಾಗಿ ಎಲ್ಲಾರು ನಿಮ್ಗೆ ಸ್ಟಾಪ್ ಎಲ್ಲ ಹೊರಗೆ ಬರ್ರಿ. ಫೋನ್ ಕೇಳಿದ್ರೆ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಯಾರ ಅವ್ರು ಸಂಬಂಧಪಟ್ಟ ಅವ್ರ ಮಂದಿ ಅದಕ್ಕಾಗಿ ದಯವಿಟ್ಟು ಎಲ್ಲ ಅವ್ರು ಬರೋರು ಇಲ್ರಿ, ಸ್ವಲ್ಪ ಹೊರಗೆ ಬಂದ್ಬಿಡ್ರಿ ಎಲ್ಲಾರು. ಅವ್ರು ಬರೋರಿಗೆ ಹೊರಗೆ ಬರ್ರಿ. ಬಂದ್ ಮಾಡ್ಬಿಡ್ಲಿ ಅಲ್ಲ ಬ್ಯಾಡ್ರಿ, ಹೊರಗೆ ಬರ್ರಿ ಸರ್. ಅಲ್ರಿ ಸರ್, ನೋಡ್ರಿ ನೀವು ನಮ್ brother ಇದ್ದಾಗನ ಅದು ವೈಯಕ್ತಿಕ್ರೆ ಇಲ್ಲಿ ಬಂದ್ರೆ ನಾವು ಕಾನೂನು ಬದ್ಧವಾಗಿ ನಿಮ್ಗೆ ಕೇಳ್ತೇವೆ. ನೀವೆಲ್ಲ ದಯವಿಟ್ಟು ಹೊರಗೆ ಬರ್ರಿ. ಬರ್ರಿ ಬರ್ರಿ, ಅಲ್ಲಿ ಬಿಡ್ರಪ್ಪ ಎಲ್ಲಾರು ಬರ್ರಿ ಎಲ್ಲಾರು. ಅಂದ್ರೆ ಸುಮ್ಮನೆ ನಾವಿಲ್ಲ ಎಲ್ಲಾರು ಹೊರಗೆ ಬರ್ರಿ. ಮತ್ತೆ ಈಗ ಡಿ ಸಿ ಸಾಹೇಬ್ರು 3 ದಿನ ಆಯ್ತು ನಿಮ್ಗ, ಮತ್ತೆ ನೀವು ಹೊಳ್ಳಿ ಯಾರು ಒಬ್ರ ಮ್ಯಾಗ ಒಬ್ರ ಉಡಾಕ್ ಉತ್ತರ ಕೊಡತ್ತಾರೆ, ಅಷ್ಟ್ರ ಹೊರಗೆ ಬಂದ್ಬಿಡ್ರಿ. ಸರ್ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಸೆಂಟ್ರಲ್ ಮತ್ತು ರಾಜ್ಯ ಸರ್ಕಾರದ ಇಲ್ಲ, ಹೊರಗೆ ನೀವು ನಿಮ್ಗೆ ಒಂದು ಸ್ವಲ್ಪ ನೀವು ಅದನ್ನ ಹೊರಗೆ ನೀವು ಸರ್ ಅದು ನಿಮ್ಮ ಮೈಂಡ್ ಐತಿ ಸರ್ MP ಅವ್ರು ಕರಿಬೇಕಂತ ಬರೋದು ಫಂಡ್ ಎಲ್ಲಿದು ಯಾರು ಬಂದತಿ ಯಾರು ಪೂಜೆ ಮಾಡಿದ್ರು ಯಾರು ಹೋದವ್ರು ಯಾಕೆ ಕೇಳಿಲ್ಲ ಕೇಳಿಲ್ಲ ಶಾಸಕರನ್ನ ಕರಿಬೇಡ ಅವ್ರು ಕೈಗೊಂಡು ಇಂಗ್ಲಿಷ್ ಮಾತಾಡ್ರಿ.